ಅಮ್ಮೋರೆ, ಅಡಿಗೆ ಆಗಿದೆ, ಊಟ ಹಾಕೊಡ್ಡ? ಹಾಂ ಸರಿ ಚೋಟು. ನಾನೇನೋ ಇಲ್ಲಿ ಟೈಮ್ಗೆ ಊಟ ಮಾಡ್ತಿದ್ದೀನಿ. ನನ್ನ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಚೋಟು ಇದ್ದಾನೆ, ಪದ್ದಣ್ಣ ಇದ್ದಾರೆ. ಆದರೆ ಅಲ್ಲಿ ವೀರು ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ದಾರೋ ಇಲ್ವೋ, ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಿದ್ದಾರೋ ಇಲ್ವೋ ಯಾವುದೂ ಗೊತ್ತಾಗ್ತಿಲ್ವಲ್ಲ. ಒಂದ್ಸಲ ಕಾಲ್ ಮಾಡಿ ಊಟ ಮಾಡಿದ್ರ ಅಂತ ಕೇಳಲ್ಲ. ನಾನು ಹಾಗೆ ಕಾಲ್ ಮಾಡೋದು ಸರಿ ಇರತ್ತಾ? ಪರವಾಗಿಲ್ಲ, ಆರೋಗ್ಯ ವಿಚಾರಿಸೋದಕ್ಕೆ ತಾನೇ ಕಾಲ್ ಮಾಡ್ತಿದ್ದೀನಿ. ಇದೇನಿದು? ನಾನು ಫೋನ್ ಮಾಡಿದ್ರೆ ಅವ್ರು ರಿಸೀವೇ ಮಾಡ್ತಾ ಇಲ್ಲ. ಬ್ಯುಸಿ ಇರ್ಬೋದಾ? ಅದು ಇಷ್ಟೊತ್ತಲ್ಲಿ? ಪರವಾಗಿಲ್ಲ, ಮೆಸೇಜ್ ಮಾಡ್ತೀನಿ. ಮೆಸೇಜ್ ನೋಡಿದ ತಕ್ಷಣ ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ, ಇಲ್ಲ ಕಾಲ್ ಮಾಡ್ತಾರೆ. ವೀರು ಅವರೇ, ನಿಮ್ಮ ಊಟ ಆಯಿತಾ? ನೀವು ಎಷ್ಟೇ ಬ್ಯುಸಿ ಇದ್ದರೂ ಪರವಾಗಿಲ್ಲ, ಟೈಮ್ ಸರಿಯಾಗಿ ಊಟ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇನಿದು? ನಾನು ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೂಡ ಮಾಡ್ತಿಲ್ಲ. ಯಾಕಿರ್ಬೋದು? ವೀರು ಯಾವತ್ತೂ ಹೀಗೆ ಮಾಡಿರಲಿಲ್ಲ. ನಾನು ಫೋನ್ ಆನ್ ಮಾಡ್ತಿದ್ದ ಹಾಗೆ ಅವ್ರಿಗೆ ಗೊತ್ತಾಗ್ತಿತ್ತು. ನಾನು ಒಂದೇ ಒಂದು ಮೆಸೇಜ್ ಮಾಡಲಿ ಅಂತ ಕಾಯ್ತಾ ಇದ್ರು. ಏನಾಗಿರ್ಬೋದು ಇವತ್ತು? ಅಮ್ಮ, ತಟ್ಟೆ ಇಟ್ಟಿದ್ದೀನಿ, ಊಟ ತನಗಾಗೋಗುತ್ತೆ. ಬನ್ನಿ ಅಮ್ಮ, ಊಟ ಮಾಡಿ. ಚೋಟು, ನೀನು ಹೋಗಿರು, ನಾನು ಬರ್ತೀನಿ. ಬೇಡ ಅಮ್ಮ, ತುಂಬ ಹೊತ್ತಾಗಿದೆ, ಕತ್ಲಾಗಿದೆ, ಸುತ್ತಮುತ್ತ ಕಾಡು, ಈ ಜಾಗ ಅಷ್ಟು ಸರಿ ಇಲ್ಲ. ಬನ್ನಿ ಅಮ್ಮ, ಒಳಗೋಗೋಣ. ಸರಿ, ನಡಿ. ಬನ್ನಿ ಅಮ್ಮ. ಯಾಕಮ್ಮೋರೆ, ಏನಾಯ್ತು? ಅಡುಗೆ ಸರಿಯಾಗಿಲ್ವಾ? ಉಪ್ಪೇನಾದ್ರೂ ಹೆಚ್ಚು ಕಮ್ಮಿ ಆಗಿದೆಯಾ? ಬೇರೆ ಏನಾದರೂ ಮಾಡ್ಕೊಡ್ಲಾ? ಬೇಡ ಚೋಟು, ಎಲ್ಲ ಸರಿಯಾಗೇ ಇದೆ. ಮತ್ತೆ ಊಟ ಮಾಡಿ ಅಮ್ಮೋರೆ, ಯಾಕೆ ಹೀಗಿದ್ದೀರಾ? ನಾನು ಊಟ ಮಾಡ್ತೀನಿ, ಹೋಗು, ನೀನು ಊಟ ಬಡಿಸ್ಕೊ. ಸರಿ ಅಮ್ಮ. ಯಾವಾಗಲೂ ಅವ್ರು ಮೆಸೇಜ್ ಮಾಡ್ತಿದ್ರು, ನಾನು ರಿಪ್ಲೈ ಮಾಡ್ತಿದ್ದೆ. ಅವ್ರು ಕಾಲ್ ಮಾಡ್ತಿದ್ರು, ನಾನು ಮಾತಾಡ್ತಿದ್ದೆ. ಆದರೆ ಇವತ್ತು ನಾನೇ ಕಾಲ್ ಮಾಡಿದ್ರು ಅವರು ರಿಸೀವ್ ಮಾಡ್ತಿಲ್ಲ. ಅಷ್ಟಕ್ಕೂ ನಾನು ಯಾಕೆ ಈ ರೀತಿ ಕಾಯ್ತಿದ್ದೀನಿ? ಅವ್ರ ಜೊತೆ ಮಾತಾಡದೆ ನನಗೂ ಇರೋದಕ್ಕಾಗ್ತಿಲ್ವಾ? ಅಂದರೆ ಅವ್ರ ಜೊತೆ ಮಾತಾಡೋದನ್ನ ನಾನು ಮಿಸ್ ಮಾಡ್ತಿದ್ದೀನ, ಅಥವಾ ಅವರನ್ನೇ ಮಿಸ್ ಮಾಡ್ಕೋತಿದ್ದೀನ? ನನಗೆ ಯಾಕೆ ಹೀಗೆಲ್ಲ ಅನ್ನಿಸ್ತಿದೆ? ನಿಮಗೆ ನಾನು ಮಾತಾಡೋದು ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ಬರೀ ಮಾತಾಡ್ತೀನಿ, ನನಗೆ ಹೀಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಲ್ವಾ? ಇದೇ ನಾನು ಹಾಡಿದ್ರೆ ಹುಚ್ಚ, ಬೇರೆಯವ್ರು ಹಾಡಿದ್ರೆ ಹುಚ್ಚು ಪ್ರೀತಿನಾ? ನಿಮಗೆ ನಾನು ಕುಡಿದ್ರೆ ಇಷ್ಟ ಆಗಲ್ಲ, ಅದೇ ಬೇರೆಯವ್ರು ಕುಡಿದ್ರೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಯಾಕೆ ಹೀಗೆ ನಡ್ಕೋತಾ ಇದ್ದಾನೆ? ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಏನೇ ಜಗಳಗಳಾದರೂ, ಏನೇ ಮನಸ್ತಾಪಗಳಾದರೂ ಅದೆಲ್ಲ ತಮಾಷೆ ಆಗಿರ್ತಾ ಇತ್ತು. ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಾ ಇತ್ತು. ಆದರೆ ಈಗ
ಸುಬ್ಬು ನಿಜವಾಗ್ಲೂ ನನಗೆ ಹರ್ಟ್ ಆಗೋ ಥರ ನಡ್ಕೋತಾ ಇದ್ದಾನೆ, ನನಗೆ ಬೇಜಾರಾಗೋ ಥರ ಮಾತಾಡ್ತಾ ಇದ್ದಾನೆ. ಹಾಗಾದ್ರೆ ಅವನ ಪ್ರೀತಿ ಸುಳ್ಳ? ಇಂಥ ಸಿಚುವೇಶನ್ನ ಎದುರಿಸುವಷ್ಟು ಪ್ರೀತಿನೂ ನಮ್ಮಿಬ್ರ ಮಧ್ಯೆ ಇಲ್ವಾ? ಯಾಕೆ ಹೀಗೆ ಬದಲಾಗ್ಬಿಟ್ಟ? ಯಾಕೆ ಮೇಡಮ್ಮರೇ ನಿಮ್ಮ ಮುಖ ಇಷ್ಟೊಂದು ಬಾಡೋಗ್ಬಿಟ್ಟಿದೆ? ಮತ್ತೆ ಈ ಮುಖದಲ್ಲಿ ನಗು ಮೂಡೋದೇ ಇಲ್ವೇನೋ ಅನ್ನೋ ಥರ ಇದೆ. ಬಾಡಿ ಹೋದ ಬಳ್ಳಿಯಿಂದ ನಗುವು ಅರಳಬಲ್ಲದೆ. ಮೇಡಮ್ಮರೇ ನೀವು ನೋಡ್ತಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಹೌದು, ನನ್ನ ಗಂಡ ಎಲ್ಲರಂತೆ ಅಲ್ಲ ಅಂತ ಹೇಳ್ತಿದ್ರಿ. ಅವ್ರೆಲ್ಲರಿಗಿಂತ ಒಂದು ಕೈ ಮೇಲೂ ಅಂತ ತೋರಿಸ್ಬಿಟ್ನಲ್ಲ ಮೇಡಮ್ಮರೇ. ನಿಮ್ಮನ್ನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾಗ ನೀವೇ ಇಂದ್ರ ನೀವೇ ಚಂದ್ರ ಅಂತ ಆಡ್ತಿದ್ದವನು ಈಗ ಎದುರಿಗೆ ಬಂದರೂ ಮಾತಾಡಿಸ್ದೆ ಹೋಗ್ತಾನೆ. ಆಮೇಲೆ ನೀವೊಂದು ಹೆಜ್ಜೆ ಇಟ್ಟರೆ ಎಲ್ಲಿ ನನ್ನ ಹೆಂಡತಿ ಕಾಲು ಸೌದೋಗುತ್ತೋ ಅಂತ ಹೆಜ್ಜೆನೂ ಇಡಿಸ್ತಿರ್ಲಿಲ್ಲ. ನೀವು ಕಾಫಿ ಲೋಟ ಇಟ್ಟರೆ ಅಯ್ಯೋ ಬೇಡ ಬೇಡ ಅಂತ ಅದನ್ನು ತಾನೇ ತಂದು ಕೊಡೋನು. ಆಮೇಲೆ ಹಶ್ವು ಅಂತ ಅನ್ನಕ್ಕೆ ಮುಂಚೆ ತಟ್ಟೆಯಲ್ಲಿ ಅನ್ನ ಕಲಿಸ್ಬಿಟ್ಟು ತುತ್ತು ಮಾಡಿ ತಿನ್ನಿಸ್ತಿದ್ನಲ್ಲ ಮೇಡಮರೇ. ಆದರೆ ಈಗ ನಿಮ್ಮ ಎದುರಿಗೆ ನಿಂತ್ಕೊಂಡು ಜಗಳ ಮಾಡೋಗ್ತಾನೆ ಅಂದರೆ ಏನರ್ಥ? ಅಂದರೆ ಈಗ ಹುಡುಗರು ಇದ್ದಾರಲ್ಲ ಮೇಡಮ್ರೆ, ಅವರೆಲ್ಲ ಹಿಂಗೇನೆ ಸಿಕ್ಕಾಕೊಳ್ತೀವಿ ಅಂತ ಗೊತ್ತಾದ ತಕ್ಷಣ ಸಿಕ್ಕಾಬಟ್ಟೆ ಕಿರ್ಚಾಡ್ಬಿಡ್ತಾರೆ. ನನ್ನ ಸುಬ್ಬು ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಾಂತಮ್ಮವ್ರೆ. ಹೌದು ಮೇಡಮ್ ಅವರೇ, ಅದು ಮದುವೆ ಆಗೋ ತನಕ ಹುಡುಗಿ ಸಿಗ್ತಾಳೋ ಇಲ್ವೋ ಅನ್ನೋ ಗೊಂದಲದಲ್ಲಿರ್ತಾರೆ. ಒಂದ್ಸರಿ ಮದುವೆ ಆಗ್ಬಿಡುತ್ತೆ ನೋಡಿ, ಅಯ್ಯ ಬಿಡ ಮದುವೆ ಆಗಿದ್ದೀನಲ್ಲ ಮನೆಗೆ ಇರ್ತಾಳೆ ಎಲ್ಲಿ ಹೋಗ್ತಾಳೆ ಅನ್ನೋ ದುರಹಂಕಾರ ಬಂದ್ಬಿಡುತ್ತೆ. ಪಾಪ ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಾಗಬಾರ್ದಾಗಿತ್ತು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಮನಸ್ಸು ಹೊಡೆದೋಗಿದೆಯೇನೋ ಅನಿಸ್ತಾ ಇದೆ. ಮೇಡಮನೇ ಅಲ್ಲ, ಆ ಫೋನಲ್ಲಿ ಅಷ್ಟೊಂದು ಹುಡುಗಿಯರ ನಂಬರು, ಈ ಶ್ರೀವಲ್ಲಿ ಮೆಸೇಜು, ಆ ಮೆಸೇಜಿಗೆ ಕಾರ್ತಿಕೇಯ ಉತ್ತರ ಬೇರೆ ಕೊಟ್ಟಿದ್ದಾರಲ್ಲ ಮೇಡಮರೇ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆಯ ಗಂಡ, ಒಳ್ಳೆ ಮಾವ, ಒಳ್ಳೆ ಅತ್ತೆ, ಒಳ್ಳೆ ನಾದಿನಿ. ಈ ಮೊಬೈಲ್ ಎಕ್ಸ್ಚೇಂಜ್ ಮಾಡಿ ಎಲ್ಲವೂ ಹಾಳಾಗಿ ಹೋಯಿತು. ಕಾಂತಮ್ಮ, ಮೇಡಮರೇ ಅಪ್ಪಿತಪ್ಪಿನೂ ಈ ವಿಷಯನ ಇಷ್ಟಕ್ಕೆ ಬಿಡಬೇಡಿ. ಈ ವಿಷಯ ಇಷ್ಟಕ್ಕೆ ಬಿಟ್ರಿ ಅಂದರೆ ನೀವು ಕಾರ್ತಿಕೇಯನನ್ನೇ ಬಿಟ್ಟುಕೊಟ್ಟ ಹಾಗೆ.